ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮ ಆಲ್ರೆಡಿ ತಮ್ಲೈ ನೋಡಿರ್ತೀರಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಸಿಂಪಲ್ ಆಗಿ ವಿತೌಟ್ ಸ್ಟಾಂಡ್ ಯಾವ ರೀತಿ ಸೀರೆನ ಡ್ರೇಪ್ ಮಾಡೋದು, ತುಂಬಾ ಸಿಂಪಲ್ ಆಗಿ ಜಸ್ಟ್ ನಿಮಗೆ ಒಂದು 10 ನಿಮಿಷದಲ್ಲೆಲ್ಲ ಒಂದು ಸ್ಯಾರಿನ ಡ್ರೇಪ್ ಮಾಡಬಹುದು. ತುಂಬಾ ಈಸಿ ಆಗಿರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಒಂದು ಬಾರ್ಡರ್ ಸೀರೆ ತಗೊಂಡಿದ್ದೀನಿ. ಸೊ ಸ್ಯಾರಿ ಫುಲ್ಲು ನಾನು ಈ ರೀತಿ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೆರ್ಗು ಪಾರ್ಟ್ ಏನಿರುತ್ತೋ ಅದಕ್ಕೆ ಒಂದು ಮಾರಷ್ಟು ಬಿಟ್ಕೊಂಡು ಅದನ್ನು ಕೂಡ ಚಿಕ್ಕದಾಗಿ ಪ್ಲೀಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಸೀರೆ ಪ್ಲೀಟ್ಸ್ ಮಾಡಿ ಇಟ್ಕೊಂಡ್ರೆ ಬೇಗನೆ ಸೀರೆನ ಡ್ರೇಪ್ ಮಾಡ್ಬೋದು. ಈ ತರ ಪಾತ್ರೆ ಅಂತೂ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲಿ ಇರುತ್ತೆ. ಇದಕ್ಕೆ ಫಸ್ಟ್ ಪಾತ್ರೆ ತಗೋಬೇಕು. ಈ ರೀತಿ ಒಂದು ಸ್ಟೀಲಿನ ಪಾತ್ರೆ ಇದ್ರೆ ಬೆಟರು. ಈ ತರ ಇದ್ರು ಓಕೆ, ಇದಕ್ಕಿಂತ ಚಿಕ್ಕದಾಗಿದ್ರು ಓಕೆ. ಹಾಗೆ ಸೀರೆದು ಎರಡು ಸೈಡು ಈಕ್ವಲ್ ಆಗಿ ನೆರಿಗೆ ಬರಬೇಕು. ಆ ರೀತಿ ಮಾಡಿಕೊಂಡು ಸೊ ಸೀರೆ ಪಾರ್ಟ್ ಏನಿರುತ್ತೋ ಅದನ್ನು ಸೆಂಟ್ರ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಪಿನ್ ಹಾಕೊಳ್ಳಿ. ಕರೆಕ್ಟಾಗಿ ಈಕ್ವಲ್ ಆಗಿ ಬರುತ್ತೆ. ಹಾಗೆ ಈ ರೀತಿ ನೆರಿಗೆಗಳನ್ನು ಅಷ್ಟೇ ಸರಿ ಮಾಡಿಕೊಂಡು ಇನ್ನು ಮಿಕ್ಕಿರೋ ಪಾರ್ಟ್ ಏನಿರುತ್ತೆ ಅದನ್ನು ಈ ರೀತಿ ಪಾತ್ರೆ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಸೊ ಈ ರೀತಿ ಸರಿ ಮಾಡ್ಕೊಳ್ಳಿ, ಆ ಕಡೆ ಈ ಕಡೆ ಸರಿ ಮಾಡ್ಕೊಂಡು ಹೈಟ್ ನಿಮಗೆ ಎಷ್ಟು ಬೇಕೋ ಲೆಂತ್ ಅದು ನೋಡಿಕೊಂಡು ನೀವು ಇನ್ನು ಮಿಕ್ಕಿರೋ ಪಾರ್ಟ್ ಏನಿರುತ್ತೋ ಅದನ್ನ ಆ ಪಾತ್ರೆ ಒಳಗಡೆ ಹಾಕೋಬೇಕಾಗುತ್ತೆ. ಹಾಗೆ ಕೆಳಗಡೆ ನೆರಿಗೆಗಳನ್ನು ಅಷ್ಟೇ ಕರೆಕ್ಟಾಗಿ ಈಕ್ವಲ್ ಆಗಿ ಬರಬೇಕು. ನೀವು ಎರಡು ಸೈಡನ್ನು ಒಂದೇ ರೀತಿ ಬಾರ್ಡರ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸೈಡ್ ಚಿಕ್ಕದು ಒಂದು ಸೈಡ್ ದೊಡ್ಡದಿದ್ದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದಕ್ಕೆ ಎರಡು ಸೈಡು ಒಂದೇ ಬಾರ್ಡರ್ ಕೊಟ್ಟಿದ್ದಾರೆ. ಹಾಗೆ ಈ ರೀತಿ ಕೆಳಗಡೆ ಬಾರ್ಡರ್ ಏನಿರುತ್ತೋ ಅದು ಕರೆಕ್ಟಾಗಿ ಈಕ್ವಲ್ ಆಗಿ ಬರಬೇಕು. ಇನ್ನು ಮಿಕ್ಕಿರೋದು ಎಲ್ಲ ಸೀರೆ ಆ ಪಾತ್ರೆ ಒಳಗಡೆ ಹಾಕ್ಬಿಡಿ, ಏನೋ ಮೆಸ್ಸಿ ಅನಿಸೋದಿಲ್ಲ ನಿಮಗೆ. ಸೊ ಆಮೇಲೆ ಪಿನ್ ಬಿಚ್ಕೋಬೇಕು. ಪಿನ್ ಹಾಕಿರ್ತೀವಲ್ವ ಫಸ್ಟೇ ನಾವು ಅದನ್ನೆಲ್ಲ ಬಿಚ್ಕೊಂಡು ಇವಾಗ ನೆರಿಗೆಗಳೆಲ್ಲ ಸರಿ ಮಾಡ್ಕೋಬೇಕು. ಈ ನೆರಿಗೆ ಫಸ್ಟು ನೀವು ನೀಟಾಗಿ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ ನೆರಿಗೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಆ ಕಡೆ ಈ ಕಡೆ ನಾವು ಪ್ಲೀಟ್ಸ್ ಮಾಡ್ಕೊಂಡಿದ್ವಲ್ಲ ಅದರದ್ದು ಸೈಡಲ್ಲಿ ಈ ಥರ ಏನಿರುತ್ತೋ ಆ ಪಾರ್ಟ್ನ ನಾನಿಲ್ಲಿ ಕೆಳಗಡೆ ಒಂದು ಪಿನ್ನು ಹಾಗೆ ಮೇಲ್ಗಡೆ ಒಂದು ಪಿನ್ನನ್ನು ಹಾಕೊತಾ ಇದ್ದೀನಿ. ಈ ರೀತಿ ಸೇಫ್ಟಿ ಪಿನ್ ಹಾಕೋದ್ರಿಂದ ನೆರಿಗೆಗಳು ಕೂಡ ಆ ಕಡೆ ಈ ಕಡೆ ಜರುಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಈ ಕಡೆ ಸರಿ ಮಾಡ್ಕೊಂಡ್ಮೇಲೆ ಹಾಗೆ ಇನ್ನೊಂದು ಸೈಡ್ ಏನಿರುತ್ತೋ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ. ಮೇಯ್ನ್ ನಮಗೆ ಕೆಳಗಡೆ ನೆರಿಗೆ ಮಾತ್ರ ಕಾಣಿಸೋದಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಧಾನಕ್ಕೆ ಈ ನೆರಿಗೆಗಳ್ನ ಸರಿ ಮಾಡ್ಕೊಳ್ಳಿ, ಏನು ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ನೆರಿಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಒಂದ್ಸಲ ನೀಟಾಗಿ ಈ ರೀತಿ ಕರೆಕ್ಟಾಗಿದೆಯೋ ಇಲ್ವೋ ಎಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟ ಆದರೆ ನಿಮಗೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಸೊ ಇವಾಗ ಅಪ್ಪರ್ ಪಾರ್ಟು ಅಂದರೆ ಬಿನ್ಗೆ ಕಳಶ ಏನು ಇಕ್ತಿರೋ ಅದನ್ನು ಅದ್ರ ಮೇಲ್ಗಡೆ ನೀವು ಈ ರೀತಿ ಇಡ್ಬೋದು. ಅಂದರೆ ಫಸ್ಟೇ ನೀವು ನೋಡಿಕೊಂಡು ಒಂದು ಪಾತ್ರೆನ ತೊಗೋಬೇಕಾಗುತ್ತೆ. ಸೊ ನೋಡಿ, ನಾನು ಇವಾಗ ಇಟ್ಟು ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿದೆ. ಈ ಥರ ಕೂತ್ಕೋಬೇಕು ನೀವು. ಕೆಳಗಡೆ ಪಾತ್ರೆಗೆ ಮೇಲ್ಗಡೆ ಕಳಶ ಈ ರೀತಿ ಕೂತ್ಕೊಂಡ್ರೆ ನಿಮಗೆ ಸೀರೆ ಕರೆಕ್ಟಾಗಿ ಕೂತಿರುತ್ತೆ. ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಹೊಸ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಅಂದರೆ ಸೀರೆ ಯಾವ ಕಲರ್ ತೊಗೊಂಡಿದ್ದೀರೋ ಅದ್ರ ಆಪೋಸಿಟ್ ಕಲರು ಅಂದರೆ ಕಾಂಟ್ರಾಸ್ಟ್ ಕಲರ್ ಆಗಿ ನಾನಿಲ್ಲಿ ಒಂದು ಬ್ಲೌಸ್ ಪೀಸ್ ತೊಗೊಂಡು ಆ ಬಿಂದಿಗೆಗೆ ಈ ರೀತಿ ಕಟ್ಕೊತಾ ಇದ್ದೀನಿ. ಸೇಫ್ಟಿ ಪಿನ್ನೇನು ಹಾಕೊಳ್ಳೋಕೆ ಹೋಗಬೇಡಿ. ಸೇಫ್ಟಿ ಪಿನ್ನ ಹಾಕ್ಕೊಂಡ್ರೆ ಮತ್ತೆ ನೀವು ಸರಿ ಮಾಡ್ಕೋಬೇಕು, ಲೂಸ್ ಮಾಡ್ಕೋಬೇಕು. ಹಾಗಾಗಿ ತುಂಬ ದೊಡ್ಡದಾಗೆ ಇರುತ್ತಲ್ವ ಬ್ಲೌಸ್ ಪೀಸು, ಅದನ್ನು ಈ ರೀತಿ ಕಟ್ಕೊಳ್ಳಿ. ತುಂಬ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಈ ರೀತಿ ಬ್ಲೌಸ್ನ ಸರಿ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಇಷ್ಟ ಆದರೆ ಇದು ರೆಡಿ ಆಗಿರುತ್ತೆ. ಸೊ ಇದಕ್ಕೆ ನೀವು ಕೈ ಕಾಲು ಏನಾದರೂ ಫಿಕ್ಸ್ ಮಾಡ್ತೀರಾ ಅಂದರೆ ಮಾಡ್ಕೋಬೋದು ಈ ಟೈಮಲ್ಲಿ. ಇಲ್ಲ ಬೇಡ ಅಂದರೆ ನೀವು ಹಾಗೆ ಕೂಡ ಉಡ್ಸ್ಬೋದು. ಹಾಗೇನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಗಿನರ್ಸ್ ಯಾರ್ಯಾರು ಇದ್ದೀರೋ ಅವರು ಈ ಥರ ಉಡ್ಸ್ಬೋದು. ಹಾಗೆ ದೇವ್ರ ಮನೆಯಲ್ಲಿ ಬರೀ ಕಳ್ಸಕ್ಕೆ ಮಾತ್ರ ಸೀರೆ ಉಡಿಸ್ತೀನಿ ಅನ್ನೋರು ಈ ರೀತಿ ಸಿಂಪಲ್ ಆಗಿ ಕೂಡ ಉಡ್ಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟು ಸೆರ್ಗು ಪಾರ್ಟು ನಾವು ಪಿನ್ ಮಾಡಿಕೊಂಡು ಇಟ್ಕೊಂಡ್ರೆ ಈ ರೀತಿ ನಿಮಗೆ ಯಾವ ಥರ ಬೇಕಾದರೂ ಇದನ್ನು ಡ್ರೇಪ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನಾನು ಈ ರೀತಿ ಗುಂಡ್ ಪಿನ್ ಸಹಾಯದಿಂದ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬ್ಲೌಸ್ ಅನ್ನೋದು ಒಂದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ಈ ರೀತಿ ಎಲ್ಲ ಆದಮೇಲೆ ನಿಮಗೆ ಇಷ್ಟ ಆಗಿರುವಂತಹ ಜ್ಯುವೆಲರಿಗಳನ್ನೆಲ್ಲ ಹಾಕೊಬೋದು.
ಜ್ಯುವೆಲರಿ ಹಾಕೋದ್ರಿಂದ ಒಳಗಡೆ ನೀವು ಬ್ಲೌಸ್ ಪೀಸು ಕಳಶ ಕೂಡ್ಸಿರ್ತೀರಲ್ವ ಅದು ಒಂದು ಸ್ವಲ್ಪನೂ ಕೂಡ ಕಾಣಿಸೋದಿಲ್ಲ. ನಾನಿಲ್ಲಿ ಸೊಂಟಕ್ಕೆ ಡಾಬ್ ಏನು ಹಾಕಿಲ್ಲ, ಏಕೆಂದರೆ ಇದು ಜ್ಯುವೆಲರಿ ತುಂಬ ವೆಯ್ಟ್ ಇತ್ತು. ಅದು ಸೊಂಟು ಡಾಬ್ ಏನಿರುತ್ತೋ ಅದು ಫುಲ್ಲು ವರ್ಕ್ ಇತ್ತು. ಸೊ ಹಾಗಾಗಿ ಅದು ನೀಟಾಗಿ ಕುತ್ಕೊಂತಿಲ್ಲ ಅಂದ್ಬಿಟ್ಟು ನಾನು ಬರೀ ಜ್ಯುವೆಲರಿ ಒಂದನ್ನೇ ಹಾಕೊತಾ ಇದ್ದೀನಿ. ನೀವು ಸೊಂಟಕ್ಕೆ ಡಾಬ್ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಒಂದು ನೆಕ್ ಚೈನು ಹಾಗೆ ಒಂದು ಲಾಂಗ್ ಚೈನ್ ಹಾಕಿದ್ದೀನಿ. ಅದಾದಮೇಲೆ ತಾಳಿ ಕೂಡ ಹಾಕಿದ್ದೀನಿ. ತಾಳಿ ಸ್ವಲ್ಪ ಲೆಂತ್ ಇರೋದೇ ತಗೊಂಡಿದ್ದೆ, ಎಲ್ಲಿ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಬೋದು. ಇವಾಗ ತೆಂಗಿನಕಾಯಿ ಮತ್ತೆ ಅಮ್ಮನವರ ಮುಖವಾಡ ಫಿಕ್ಸ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಿರೋದ್ರಿಂದ ಹಾಗೆ ತೋರಿಸ್ತಾ ಇದ್ದೀನಿ, ವಿಳ್ಯದೆಲೆ ಮತ್ತೆ ಮಾವಿನೆಲೆ ಏನು ಇಟ್ಟಿಲ್ಲ. ಸೊ ಅದಾದಮೇಲೆ ಹೂವನ್ನ ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಮ್ಮನವರ ಮುಖ. ಹಾಗೆ ಆ ಕಡೆ ಈ ಕಡೆ ಈ ರೀತಿ ಏನಾದರೂ ಡೆಕೋರೇಷನ್ಗೆ ನೀವು ಆನೆ ಇಲ್ಲ ಅಂದರೆ ಏನಾದರೂ ಬಾಳೆಕಂಬ ಈ ಥರ ಸೈಡಲ್ಲಿ ಇಟ್ಟರೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ರೆಡಿ ಆಯಿತು. ಇವಾಗ ತೋಮಾಲೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ನ್ಯಾಚುರಲ್ ಆಗಿ ಹೂವು ಇದ್ದರೆ ಅದನ್ನು ನೀವು ಈ ರೀತಿ ಸೆಟ್ ಮಾಡ್ಕೋಬೋದು. ನೀವು ನ್ಯಾಚುರಲ್ ಹಾರಗಿಂತ ಈ ರೀತಿ ತೋಮಾಲೆಗಳನ್ನ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ಜ್ಯುವೆಲರಿ ಎಲ್ಲ ಹಾಕಿರ್ತೀರಲ್ವ ಅದು ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ. ನಾನು ಈ ರೀತಿ ಪ್ಲಾಸ್ಟಿಕ್ ಹಾರ ಇತ್ತು ಅದನ್ನೇ ಈ ರೀತಿ ತೋಮಾಲೆ ಥರ ಹಾಕಿದ್ದೀನಿ. ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಸೊ ನಿಮಗೆ ಈ ರೀತಿ ಸಿಂಪಲ್ಲಾಗಿ ಸ್ಯಾರಿ ಡ್ರೇಪಿಂಗ್ ಮಾಡಬೇಕು ಅಂದರೆ ಈ ವಿಡಿಯೋ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ.